ವೃದ್ಧಾಪ್ಯದಲ್ಲಿ ಈ ವಸ್ತುಗಳನ್ನು ತಿನ್ನುವುದರಿಂದ ನಿಮ್ಮ ಕಾಲುಗಳ ಬಲ ಮರಳುತ್ತದೆ. ನಿಮ್ಮ ಎಲ್ಲ ಪಾದದ ಸಮಸ್ಯೆಗಳು ಕೇವಲ 12 ದಿನಗಳಲ್ಲಿ ಮಾಯವಾಗುತ್ತದೆ. ನಿಮಗೆ ಅನಿಸುತ್ತಿದೆ ನಿಮಗೆ ವಯಸ್ಸಾಗುತ್ತಾ ಹೋದಂತೆ ನಿಮ್ಮ ಶರೀರ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ ಎಂದು. ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗುತ್ತಿದೆ, ನಡೆಯಲು ಕೂಡ ಕಷ್ಟವಾಗುತ್ತಿದೆ. ಇನ್ನು ಮೆಟ್ಟಿಲುಗಳನ್ನು ಹತ್ತಲು ದೊಡ್ಡ ಹೋರಾಟ ಮಾಡಿದಂತೆ ಆಗುತ್ತದೆ. ಇದರಿಂದ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 60 ವರ್ಷಗಳ ಜನಗಳಲ್ಲಿ ಈ ಸಮಸ್ಯೆ ಸರ್ವೇ ಸಾಧಾರಣವಾಗಿ ಬಿಟ್ಟಿದೆ. ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗುತ್ತಿದ್ದಂತೆ ನಮಗೆ ಭಯ ಆಗಲು ಶುರುವಾಗುತ್ತದೆ, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಎಂದು. ಇಂದು ನಾನು ನಿಮಗೆ 3 ವಿಷಯಗಳ ಬಗ್ಗೆ ಹೇಳಲು ಬಯಸುತ್ತೇನೆ. ನೀವು ಇವುಗಳನ್ನು ನಿಮ್ಮ ಊಟದ ಜೊತೆ ಸೇವಿಸಿದರೆ ನೀವು ಇಷ್ಟೆಲ್ಲ ತೊಂದರೆ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ನೋವಿದ್ದರೆ, ಊತವಿದ್ದರೆ ಹಾಗೂ ಸೆಳೆತ ಇದ್ದರೆ ಕಳೆದ 1 ತಿಂಗಳಲ್ಲಿ ಮಾಯವಾಗಿ ಬಿಡುತ್ತದೆ. ನಂತರ ನೀವು ಯಾರ ಸಹಾಯವಿಲ್ಲದೆ ಕುಳಿತುಕೊಳ್ಳುವುದು, ಎದ್ದೇಳುವುದು, ಓಡಾಡುವುದು, ನಡೆದಾಡುವುದು ಮಾಡುತ್ತೀರಿ. ಮೊದಲನೆಯದಾಗಿ ನೆನೆಸಿಟ್ಟ ಮೆಂತ್ಯಕಾಳು. ಇದು ಸಾಧಾರಣವಾದ ಕಾಳು ಎಂದು ನಿಮಗೆ ಅನಿಸಬಹುದು, ಆದರೆ ಅದರಲ್ಲಿ ಅಡಗಿರುವ ಶಕ್ತಿಯು ನಿಮ್ಮ ಕಾಲುಗಳಲ್ಲಿರುವ ನೋವನ್ನು ಕಡಿಮೆ ಮಾಡಿ ಕಾಲಿನಲ್ಲಿರುವ ಹೊರಟು ಹೋಗಿರುವ ಶಕ್ತಿಯನ್ನು ಮೊದಲಿನಂತೆ ವಾಪಸ್ ಬರುವಂತೆ ಮಾಡುತ್ತದೆ. ಮಾಂಸಖಂಡಗಳಲ್ಲಿರುವ ನೋವು, ಸೆಳೆತ, ಊತ ಇವುಗಳನ್ನು ಮೂಲದಿಂದಲೇ ತೊಡೆದು ಹಾಕುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಮೆಂತೆ ಕಾಳುಗಳನ್ನು ಬಿಸಿ ಬಿಸಿ ನೀರಿನಲ್ಲಿ ಕುದಿಸಿ ಅದರ ನೀರನ್ನು ಕುಡಿಯುತ್ತಾ ಬನ್ನಿ. 1 ತಿಂಗಳಿನಲ್ಲಿ ನಿಮ್ಮ ಕಾಲುಗಳಲ್ಲಿರುವ ಎಷ್ಟೇ ಹಳೆಯದಾದ ನೋವು ಕೂಡ ಹೇಳ ಹೆಸರಿಲ್ಲದಂತೆ ಹೊರಟು ಹೋಗುತ್ತದೆ. ಮೆಂತ್ಯಕಾಳು ಕೇವಲ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಲ್ಲ, ದೇಹದ ಎಲ್ಲ ಕಡೆಯೂ ರಕ್ತ ಚಲನೆಯನ್ನು ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಎರಡನೆಯದಾಗಿ ಆಕ್ರೋಟ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹಾಗೂ ಭರಪೂರವಾಗಿ ಕ್ಯಾಲ್ಸಿಯಂ ಇರುವುದರಿಂದ ಕಾಲುಗಳಲ್ಲಿರುವ ನೋವನ್ನು ಗುಣಪಡಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಆಕ್ರೋಟ್ ತಿನ್ನುವುದರಿಂದ ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಒದಗಿಸಿ ಕಾಲುಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅದು ನಿಮ್ಮ ನೆನಪಿನ ಶಕ್ತಿಯನ್ನು ಕೂಡ ಚುರುಕುಗೊಳಿಸುತ್ತದೆ. 3. ಅದು ನಮಗೆ ಅಮೃತಕ್ಕೆ ಸಮಾನ ಎಂದು ಹೇಳಬಹುದು. ಅದು ದೇಸಿ ಹಸುಗಳ ತುಪ್ಪ. ನಾವು ಅಂದುಕೊಳ್ಳುತ್ತೇವೆ ತುಪ್ಪವನ್ನು ತಿಂದರೆ ನಾವು ದಪ್ಪ ಆಗುತ್ತೇವೆ ಎಂದು. ಆದರೆ ನಿಜವಾದ ಸತ್ಯ ಏನೆಂದರೆ ದೇಸಿ ತುಪ್ಪವನ್ನು ತಿನ್ನುವುದರಿಂದ ಮೂಳೆಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ. ಪ್ರತಿದಿನ 1 ಚಮಚ ದೇಸಿ ತುಪ್ಪವನ್ನು ಬಿಸಿ ರೊಟ್ಟಿ ಅಥವಾ ಬಿಸಿ ಊಟದಲ್ಲಿ ಅಥವಾ ಬಿಸಿ ಹಾಲಿನಲ್ಲಿ ಹಾಕಿಕೊಂಡು ತಿಂದರೆ ನಿಮ್ಮ ಶರೀರದಲ್ಲಿ ಲ್ಯೂಬ್ರಿಕೇಷನ್ ಹೆಚ್ಚಾಗುತ್ತದೆ. ಇದರಿಂದಾಗಿ ಮೂಳೆಗಳಲ್ಲಿ ಬರುತ್ತಿರುವ ಶಬ್ದ, ಕಾಲುಗಳಲ್ಲಿರುವ ನೋವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರಲ್ಲಿಯೂ ಜವಾರಿ ಹಸುಗಳ ತುಪ್ಪವನ್ನು ಸೇವಿಸುವುದರಿಂದ ಅದು ದೇಹಕ್ಕೆ ಅಮೃತವಿದ್ದಂತೆ. ನಾವು ಚಿಕ್ಕವರಿದ್ದಾಗ ಓಡಾಡುತ್ತಿದ್ದರೆ ನಮಗೆ ಯಾವುದೇ ರೀತಿಯ ಸುಸ್ತಾಗುತ್ತಿರಲಿಲ್ಲ, ಆದರೆ ಈಗ ಸ್ವಲ್ಪ ನಡೆದರೂ ಕೂಡ ಸುಸ್ತಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ರಕ್ತ ಸಂಚಾರ ನಿಧಾನವಾಗಿರುವುದು. ಆದ್ದರಿಂದ ಪ್ರತಿದಿನ ರಾತ್ರಿ 1 ಗ್ಲಾಸ್ ಹಸುವಿನ ಹಾಲಿಗೆ 1 ಚಿಟಿಕೆ ಅರಶಿನ ಪುಡಿಯನ್ನು ಹಾಕಿ ಬಿಸಿ ಮಾಡಿಕೊಂಡು ಕುಡಿಯಿರಿ. ಇದರಿಂದ ನಿಮ್ಮ ಸಂದುಗಳಲ್ಲಿರುವ ನೋವು ಕೂಡ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಮನುಷ್ಯನಿಗೆ ಚೆನ್ನಾಗಿ ನಿದ್ದೆ ಬಂದರೆ ತನ್ನನ್ನು ತಾನು ಶರೀರ ಸರಿ ಮಾಡಿಕೊಳ್ಳಲು ಸಮಯ ಕೊಟ್ಟಂತೆ ಆಗುತ್ತದೆ. ಇನ್ನೊಂದು ವಸ್ತು ಎಂದರೆ ಎಳ್ಳಿನ ಎಣ್ಣೆ. ನಿಮ್ಮ ಕಾಲುಗಳಲ್ಲಿ ಸರಿಯಾಗಿ ರಕ್ತ ಚಲನೆ ಇಲ್ಲದಿದ್ದರೆ ರಾತ್ರಿ ಮಲಗಿಕೊಂಡಾಗ 1 ಸಾರಿ ಕಾಲನ್ನು ಬಿಗಿಯಾಗಿ ಹಿಡಿದುಕೊಂಡಂತಾಗಿ ಮಾಂಸಖಂಡಗಳಲ್ಲಿ ನೋವಾಗುತ್ತದೆ. ಹೀಗೆ ಆಗಬಾರದು ಎಂದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಎಳ್ಳಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕಾಲುಗಳಿಗೆ, ಮೊಣಕಾಲಿಗೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡುವುದರಿಂದ ಸ್ನಾಯುಗಳಲ್ಲಿ ಬಿಸಿ ಉಂಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂತೆ ಮಾಡುತ್ತದೆ. ಇದು ಕೆಲವೊಂದಿಷ್ಟು ವೃದ್ಧರ ಅನುಭವದ ಮಾತಾಗಿದೆ. 1 ವಾರದವರೆಗೆ ನೀವು ಎಳ್ಳಿನ ಎಣ್ಣೆಯ ಮಸಾಜ್ ಮಾಡುವುದರಿಂದ ನೀವೇ ಹೇಳುತ್ತೀರಿ ನಿಮ್ಮ ಕಾಲುಗಳಲ್ಲಿ ಹೊಸ ಚೈತನ್ಯ, ಶಕ್ತಿ ಬಂದಿದೆ ಎಂದು. ಹೀಗೆ ಹೇಳುವವರು ಯಾರೆಂದರೆ ಮೊದಲು ವಾಕರ್ ಅಥವಾ ಕೋಲನ್ನು ಹಿಡಿದು ನಡೆದಾಡುವವರು. ಇನ್ನೊಂದು ಸುಲಭವಾದ ಅಭ್ಯಾಸವೆಂದರೆ ಇದನ್ನು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಹಳೆಯ ಕಾಲದಲ್ಲಿ ಹಿರಿಯರು 1 ದಿನವೂ ಕಾಲು ನೋವು ಎನ್ನುತ್ತಿರಲಿಲ್ಲ, ಏಕೆಂದರೆ ಅವರು ಪ್ರತಿದಿನ ಈ ಅಭ್ಯಾಸವನ್ನು ಮಾಡುತ್ತಿದ್ದರು. ಅದೇನೆಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬರಿಗಾಲಿನಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಓಡಾಡುವುದು ಅಥವಾ ನಿಂತುಕೊಂಡು ವ್ಯಾಯಾಮ ಮಾಡುವುದು. ಇದರಿಂದ ಭೂಮಿಯ ಜೊತೆ ನಿಮ್ಮ ಕಾಲುಗಳ ಸಂಪರ್ಕವಾಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ಪೃಥ್ವಿ ತತ್ವ ಎನ್ನುತ್ತಾರೆ.
ನೀವು ಬರಿಗಾಲಿನಲ್ಲಿ ನೆಲದ ಮೇಲೆ ನಡೆಯುವುದರಿಂದ ಪೃಥ್ವಿ ತತ್ವ ಉಂಟಾಗಿ ಇಡೀ ಶರೀರಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯಬೇಕು. ಇದು ಕೇವಲ ಶರೀರಕ್ಕಷ್ಟೇ ಅಲ್ಲ, ನಮ್ಮ ಮನಸ್ಸಿಗೂ ಕೂಡ ಹಿತ ಉಂಟು ಮಾಡುತ್ತದೆ. ಮನಸ್ಸಿಗೆ ನೆಮ್ಮದಿ ಎನಿಸಿ ಅಂದಿನ ದಿನ ನಿಮಗೆ ತುಂಬ ಉತ್ಸಾಹದಿಂದ ಇರುವಂತೆ ಮಾಡುತ್ತದೆ. ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತೇವೆ, ಮಕ್ಕಳಂತೆ ಸರಿಯಾಗಿ ನಡೆಯುವುದು ಯಾವಾಗ ಎಂದು. ಆದರೆ ಅದು ಸಾಧ್ಯವಿಲ್ಲವೆಂದು ಸುಮ್ಮನಾಗುತ್ತೇವೆ. ಕಾಲುಗಳನ್ನು ಬಲಿಷ್ಠವಾಗಿಸಲು ಮತ್ತೊಂದು ವಸ್ತು ಎಂದರೆ ಕಡಲೆಕಾಳು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಡಲೆಕಾಳುಗಳನ್ನು ಸೇವಿಸುವುದರಿಂದ ವಯಸ್ಸಾಗುತ್ತಿದ್ದಂತೆ ಮಾಂಸಖಂಡಗಳು ಕರಗುವುದನ್ನು ಸ್ಥಗಿತಗೊಳಿಸುತ್ತದೆ. ಇದರಲ್ಲಿ ಭರಪೂರವಾಗಿ ಪ್ರೋಟೀನ್, ಐರನ್ ಹಾಗೂ ಫೈಬರ್ ಇರುತ್ತದೆ. ಇದು ದೇಹದಲ್ಲಿ ರಕ್ತ ಹೆಚ್ಚಾಗುವಂತೆ ಮಾಡಿ ಪ್ರತಿಯೊಂದು ದೇಹದ ಕಣಕಣಗಳಲ್ಲಿಯೂ ರಕ್ತ ಹೋಗಿ ಮತ್ತೆ ಪುನಃ ಕಾಲುಗಳು ಹೊಸ ಚೈತನ್ಯ ಪಡೆಯುವಂತೆ ಮಾಡುತ್ತದೆ. ಕಡಲೆಕಾಳಿನ ಜೊತೆಗೆ ಒಂದೆರಡು ಒಣ ದ್ರಾಕ್ಷಿ ಹಾಗೂ ಬಾದಾಮಿಯನ್ನು ನೆನೆಸಿ ತಿಂದರೆ ದೇಹಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ. ಕೆಲವೊಂದಿಷ್ಟು ವಯಸ್ಸಾದವರು ಹೇಳುತ್ತಿರುತ್ತಾರೆ, ಹಸಿವಾಗುವುದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವುದು. ನೀವು ಈ 3 ವಸ್ತುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಹೆಚ್ಚಾಗುವಂತೆ ಮಾಡುತ್ತದೆ. ಇನ್ನೊಂದು ಮುಖ್ಯವಾಗಿ ಅಭ್ಯಾಸ ಮಾಡಿಕೊಳ್ಳಬೇಕಾಗಿರುವುದು ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದು. ನೀವು ಕೇಳಬಹುದು, ಇದರಲ್ಲಿ ಹೊಸದೇನಿದೆ ಎಂದು. ಇದರಿಂದ ಆಗುವ ಲಾಭವನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ. ಪ್ರತಿದಿನ ನೀವು ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ, ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಬಿಸಿ ನೀರು ಕುಡಿದ ತಕ್ಷಣ ದೇಹದಲ್ಲಿರುವ ಎಲ್ಲ ಕ್ರಿಯೆಗಳು ಚುರುಕುಗೊಳ್ಳುತ್ತದೆ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ಎಲ್ಲ ವಿಷಯಗಳನ್ನು ಕೇಳಿ ಸುಮ್ಮನಾಗಬೇಡಿ. ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದ ಆಗುವ ಬದಲಾವಣೆಯನ್ನು ನೀವು ನಮ್ಮ ಜೊತೆ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ. ವಯಸ್ಸು ಎಷ್ಟಾದರೂ ಆಗಲಿ, ಆದರೆ ನಾವು ನಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬಬೇಕು, ಸುಮ್ಮನೆ ಜೀವನ ಮಾಡಬೇಕು ಎಂದು ಮಾಡುವುದಲ್ಲ. ಪ್ರತಿದಿನವೂ ಹೊಸ ಆಸೆಗಳಿಂದ, ಖುಷಿಯಿಂದ, ಪ್ರೀತಿಯಿಂದ, ಹುಮ್ಮಸ್ಸಿನಿಂದ ಜೀವನ ಮಾಡಬೇಕು. ವೀಕ್ಷಕರೇ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.